ಸೊ ಈ ಕತೆ ಹೊಳೆದಿದ್ದು ಚಾಮರಾಜಪೇಟೆಯಲ್ಲಿ. ನಾನು ಚಾಮರಾಜಪೇಟೆಯಲ್ಲಿ ಅವಾಗ ಇದ್ದಿದ್ದು, ಈಗ ಶಿಫ್ಟ್ ಆಗ್ಬಿಟ್ವಿ ಮದುವೆ ಆದಮೇಲೆ. ಸೊ ಚಾಮರಾಜಪೇಟೆಯಲ್ಲಿ ಇದ್ದಾಗ ಜನರಲಿ ನಾನು ಸ್ಕ್ರಿಪ್ಟ್ ಎಲ್ಲ ಪ್ರಿಂಟ್ಔಟ್ ಮಾಡೋಕ್ಕೆ ಅಂತ ಉಮಾಟಾಕೀಸ್ ಎದುರುಗಡೆ ಒಂದು ಜೆರಾಕ್ಸ್ ಅಂಗಡಿ ಇದೆ, ಅಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ, ರೆಗ್ಯುಲರ್ ಬೇಸಿಸಲ್ಲಿ. ಸೊ ವಿಡಿಯೋ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೆ, ಅದನ್ನ ಜೆರಾಕ್ಸ್ ಮಾಡ್ಸೋಕ್ಕೆ ಅಂತ ಹೋದಾಗ ಸಡನ್ ಆಗಿ ಒಂದು ವೇಗ್ ಥಾಟ್ ಬಂತು. ಅವ್ನು ಯಾವುದೋ ಒಂದು ಪ್ಯಾನ್ ಕಾರ್ಡ್ ಇಟ್ಟೇನೋ ಪ್ರಿಂಟ್ ಏನೋ ಮಾಡ್ತಾ ಇದ್ದ, ಇದರಲ್ಲಿ ಫೋಟೋ ಪ್ರಿಂಟ್ ಬರೋದು ಬದಲು ಮನುಷ್ಯರಿಗೆ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು. ಅವತ್ತೇ ಬರೆದು ಅದನ್ನು ರಿಜಿಸ್ಟರ್ ಮಾಡಿಸ್ದೆ ಲೈನ್ನ. ಆಮೇಲೆ ಆ ಲೈನ್ ಡೆವಲಪ್ ಮಾಡೋಣ ಅಂತ ಹೋದಾಗ ಒಂದಿನ ಸುಮ್ಮನೆ ಏನೋ ವೇಗ ಐಡಿಯಾ ಬಂತು, ಏನೇನೋ ತರೋಣ, ಸ್ಪೇಸ್ ಶಿಪ್ ಅದು ಇದು ಅಂತೆಲ್ಲ ತಂದು ಒಂದು 1990 ಆಸುಪಾಸಿನಲ್ಲಿ ನಡೆಯುವಂಥ ಒಂದು ಕತೆ. ಇದು ಪಾವಗಡ ಮತ್ತೆ ಮಧುಗಿರಿ ಸುತ್ತಮುತ್ತ ನಡಿಬೇಕು ಈ ಕತೆ ಅಂತ ಒಂದು ಬರೆದೆ. ಆಮೇಲೆ ಒಂದು ಕ್ರೈಮ್ ಥ್ರಿಲ್ಲರ್ ಮಾಡೋಣ ಇದನ್ನ ಅಂತೆಲ್ಲ ಬರೆದಿಟ್ಕೊಂಡೆ. ಪ್ರದೀಪ್ ಸರ್ ಕೇಳಿದಾಗ ಒಂದು ಆಡಿಯೋ ಮಾಡಿದ್ದೆ, ಒಂದು 6 minutes ಆಡಿಯೋ, ಅದನ್ನ ಕಳಿಸ್ದೆ. ಸರ್ ಆ ಲೈನ್ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಚೇಂಜ್ ಮಾಡೋಣ, ಇದನ್ನ ವಾಸ್ತವಕ್ಕೆ ತರೋಣ, ಇನ್ನೊಂದಿಷ್ಟು ಬೇರೆ ತರ ಮಾಡೋಣ ಅಂತ. ಆಮೇಲೆ ನಾನು ಫಸ್ಟ್ ವೆಬ್ ಸೀರೀಸ್ ಅಂದಾಗ ನನ್ನ ತಲೆಯಲ್ಲೂ ಇದ್ದಿದ್ದು ನಾನು ಸೀರಿಯಸ್ ಆಗಿ ಏನಾದರೂ ಮಾಡಬೇಕು, ಕ್ರೈಮ್ ಥ್ರಿಲ್ಲರ್ಸ್ ಹೇಳ್ಬೇಕೇನೋ ಅಂತ. ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನಿಸಿ ಒಟ್ಟಿಗೆ ಕೂತು ಮತ್ತೆ ಎಂಟರ್ಟೈನಿಂಗ್ ಆಗಿ ಇದನ್ನ ಫನ್ ಫ್ಯಾಕ್ಟರ್ಸ್ನೆಲ್ಲ ತಂದು, ಅದಾದ್ಮೇಲೆ ಶೇಕ್ಸ್ಪಿಯರ್ನ ಏನಂದ್ರೆ ಕಾಮಿಡಿ ಆಫ್ ಎರರ್ಗಳು ಹೇಗಿರುತ್ತೆ, ಮತ್ತೆ ಕನ್ನಡದ ಉಲ್ಟಾ ಪಲ್ಟಾ ಹೇಗೆ ಒಂದೇ ಐಡೆಂಟಿಟಿ ಇರುವಂತ 2 ಪರ್ಸನಾಲಿಟಿಗಳು ಬಂದಾಗ ಏನೇನು ಕಾಮಿಡಿ ಕ್ರಿಯೇಟ್ ಆಗ್ಬೋದು ಅದನ್ನ ಇಟ್ಕೊಂಡು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಝೀ ಕಡೆಯಿಂದ ಹೇಳಿದ್ರು, ಡಾಲಿ ಸರ್ ನಿಮ್ ಅದು ಇವರು ತುಂಬಾ ಸಸ್ಪೆನ್ಸ್ ಕೊಡೋ ತರ ಹೇಳಿದ್ರು, ಒಂದು ನಂಬರ್ ಕಳ್ಸಿದೀನಿ ಡಾಲಿ ಧನಂಜಯ್ ಅವರಂತ, ಒಂದು ನಂಬರ್ ಕೊಟ್ಟಿದ್ದೀನಿ ಡಾಲಿ ಧನಂಜಯ್ ಅವರಂತ, ಸೊ ಅವ್ರ ಹತ್ರ ಮಾತಾಡಿ ಅಂತ ಅಂದ್ರು. ನನಗೆ ಫಸ್ಟೇ ಭಯ ಆಯ್ತು ಸರ್ ಹತ್ರ ಹೆಂಗಪ್ಪ ಮಾತಾಡೋದು ಅಂತ. ಸೊ ಫೋನ್ ಮಾಡಿ ಮಾತಾಡಿದೆ. ಆ್ಯಂಡ್ ಫಸ್ಟ್ ಟೈಮ್ ನರೇಷನ್ಗೆ ಹೋದಾಗಲೂ ತುಂಬ ಶಿವರ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದುವಾಗ ನಾನು ಮೋನೋ ಆ್ಯಕ್ಟಿಂಗ್ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು, ಸರ್ರೇ ನನಗೆ ಅವಾರ್ಡ್ ಕೊಟ್ಟಿದ್ರು. ಸೊ ಅದೆಲ್ಲ ಒಂದ್ಸತಿ ನಾಸ್ಟಾಲಜಿ ಆಯಿತು. ಸರ್ನ ಮತ್ತೆ ಭೇಟಿಯಾಗಿ ಅವ್ರಿಗೆ ಕತೆ ಹೇಳಿದೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು, ಒಂದು ಹುಮ್ಮಸ್ ಬಂತು, ಕತೆ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ತಕ್ಷಣಕ್ಕೆ ನಾವು ಇದನ್ನ ಪ್ರೊಡಕ್ಷನ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗಿತ್ತು. ಆಗ ತಂತ್ರಜ್ಞರನ್ನ ಹುಡುಕುವಾಗ ನಮ್ಗೆ ಸಿನಿಮಾಟೋಗ್ರಾಫರ್ ಆಗಿ ಆದರ್ಶ್ ಅವರು ಸಿಕ್ಕಿದ್ರು. ತುಂಬಾ ಅದ್ಭುತವಾಗಿ ಇದನ್ನ ಕಟ್ಕೊಡೋದ್ರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.